ಎಲ್ಲ ಬ್ಲೌಸು ಕೂಡ ಮದುವೆ ಹುಡುಗಿದು ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲ ಬ್ಲೌಸಿಗೂ ಎಷ್ಟು ಅಮೌಂಟ್ ತೊಗೋತೀನಿ ಅನ್ನೋದನ್ನು ಕೂಡ ಹೇಳ್ತೀನಿ. ಎಲ್ಲ ಡಿಸೈನ್ಸ್ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಯ್ ಫ್ರೆಂಡ್ಸ್, ದಿನ ಅತ್ತೆಗೆ ಸಪೋರ್ಟ್ ಮಾಡಿ, ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಫುಲ್ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬೈ ಬೈ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಮೊದಲಿಗೆ ನಾನು ಅಳಿಯ ಮಾತಾಡಿರೋದನ್ನು ಹಾಕಿದ್ದೀನಿ, ಅವನ ಖುಷಿಗೋಸ್ಕರ ಇದನ್ನು ಹಾಕಿದ್ದೀನಿ. ಪ್ರತಿ ಸಲ ನಾನು ವಿಡಿಯೋ ಮಾಡಿದಾಗಲೂ ಕೂಡ ಅತ್ತೆ ನನ್ನನ್ನು ತೋರಿಸಿ ನನ್ನನ್ನು ವಿಡಿಯೋ ಮಾಡಿ ನಾನು ಕೂಡ ಮಾತಾಡ್ತೀನಿ ಅಂತ ಹೇಳ್ತಿರ್ತಾನೆ. ಅದಕ್ಕೋಸ್ಕರ ಅವನ ಸಂತೋಷಕ್ಕೋಸ್ಕರ ವಿಡಿಯೋನ ಹಾಕಿದ್ದೀನಿ. ಅದನ್ನು ಕೂಡ ಅವನೇ ಒಂದು ಸಲ ಅದನ್ನು ಪ್ಲೇ ಮಾಡಿ ಕೂಡ ನೋಡ್ತಾನೆ. ಯೂಟ್ಯೂಬ್ ಚಾನಲ್ಗೆ ಹೋಗಿ ಹಾಕಿದೆಯಾ ಅತ್ತೆ ನೀನು ಅಂತ ಕೇಳ್ತಿರ್ತಾನೆ. ಹಾಗಾಗಿ ಅವ್ನ ಖುಷಿಗೋಸ್ಕರ ಅದನ್ನು ಹಾಕ್ತೆ. ಇವಾಗ ತೋರಿಸ್ತಿರೋದೆಲ್ಲ ಮದುವೆ ಹುಡುಗಿ ಬ್ಲೌಸ್ಗಳಾಗಿತ್ತು. ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಮದುವೆ ಬ್ಲೌಸ್ಗಳು. ಆ ಮದುವೆ ಬ್ಲೌಸ್ನೆಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರಾ ಅಂಥೇಳಿ ಈ ಕಸ್ಟಮರ್ ಕೂಡ ನನಗೆ ತಂದು ಕೊಟ್ಟಿದ್ರು. ಇವಾಗ ಸದ್ಯಕ್ಕೆ ಮದುವೆ ಹುಡುಗಿ ಮನೆಯಿಂದ ಮಾತ್ರ ತೋರಿಸ್ತಿದ್ದೀನಿ. ಹುಡುಗನ ಮನೇಲಿ ಕೊಟ್ಟಿರೋದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಏಕೆಂದರೆ ಅವ್ರು ತುಂಬ ಅರ್ಜೆಂಟ್ ಮಾಡ್ತಿದ್ರು. ಹಾಗಾಗಿ ಇದು ಒಂದನ್ನು ಎಡಿಟ್ ಮಾಡಿ ಹಾಕ್ಬಿಡೋಣ ಅಂಥೇಳಿ ವಿಡಿಯೋ ಮಾಡಿಕೊಂಡೆ. ಅದನ್ನೆಲ್ಲ ಇನ್ನೂ ಸ್ವಲ್ಪ ಕೆಲಸ ಇದೆ, ಅದನ್ನು ಮಾಡಿದ್ಮೇಲೆ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಎಲ್ಲದಕ್ಕೂ ನಾನು ಎಷ್ಟೆಷ್ಟು ಅಮೌಂಟ್ ಎಲ್ಲ ತಗೋತೀನಿ ಅಂತ ಕೂಡ ಹೇಳ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ. ಸೀರೆ ಕುಚ್ಚಿಗೆ ನಾನು ಇವಾಗ ಏನು ತೋರಿಸ್ತೆ ಆ ಸೀರೆ ಕುಚ್ಚಿಗೆ 300 ರೂಪಾಯಿ ಅಮೌಂಟ್ನ ತಗೋತೀನಿ, 300 ಅಮೌಂಟ್ನ ತಗೋತೀನಿ. ಇದಕ್ಕೆ ಬ್ಲೌಸಿಗೆ ಕ್ಯಾನ್ವಾಸ್ ಎಲ್ಲ ಹಾಕಿ ಸ್ಟಿಚ್ ಮಾಡಿದ್ರೆ 450 ತಗೋತೀನಿ. ಕ್ಯಾನ್ವಾಸ್ ಇಲ್ಲದೆ ಹಾಗೆ ಸೀರೆ ಫಾಲು ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿದ್ರೆ 350ನ ತಗೋತೀನಿ. ಒಂದೊಂದಕ್ಕೆ ಒಂದೊಂದು ರೀತಿ ಅಮೌಂಟ್ ಇರುತ್ತೆ, ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ. ಈಗ ಕ್ಯಾನ್ವಾಸ್ ಎಲ್ಲ ಹಾಕಿ ಸ್ಟಿಚ್ ಮಾಡಿದ್ರೆ, ಇಲ್ಲ ಸೀರೆಗೆ ಫಾಲ್ ಬೇಡ ಅಂದರೆ ಬೇರೆ ಥರ ಇರುತ್ತೆ. ಎಲ್ಲದನ್ನು ವಿವರವಾಗಿ ಹೇಳೋದಕ್ಕಾಗಲ್ಲ. ಕೆಲವೊಂದು ಬಟ್ಟೆನ ನೀವು ಯಾವ ರೀತಿ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವು ಕಸ್ಟಮರು ಇತ್ತೀಚೆಗೆ ಎಲ್ಲ ಅವರೇ ಫಾಲ್ ಎಲ್ಲ ಹಾಕೋತಾರೆ, ಕುಚ್ಚು ಕೂಡ ಅವರೇ ಹಾಕೋತಾರೆ, ಬರೀ ಬ್ಲೌಸ್ ಕೊಟ್ಟಿರ್ತಾರೆ. ಈ ರೀತಿಯಾಗಿ ಅಮೌಂಟ್ ಇರುತ್ತೆ. ಹಾಗಾಗಿ ಎಲ್ಲದನ್ನು ಬಿಡಿಸಿನೇ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲ ವಿಡಿಯೋದಲ್ಲೂ ಅಮೌಂಟ್ನ ಹೇಳಿದ್ದೀನಿ. ಮದುವೆ ಬ್ಲೌಸ್ ಅಂತ ಬಂದಾಗ ವಿವರವಾಗಿ ಯಾವುದೇ ವಿಡಿಯೋದಲ್ಲಿ ಹೇಳಿಲ್ಲ ನಾನು. ಏಕೆಂದರೆ ಪ್ರತಿ ಸಲ ಹೇಳಿರ್ತೀನಲ್ವ, ಆ ಬ್ಲೌಸಲ್ಲಿ ಜಾಸ್ತಿ ಲೆಂತಿ ಆಗಿಬಿಡುತ್ತೆ ಅಮೌಂಟ್ ಎಲ್ಲ ಹೇಳ್ತಾ ಕೂತ್ಕೊಂಡ್ರೆ ಅಂತ ನಾನು ಹೇಳಿರಲ್ಲ. ಆದಷ್ಟು ಎಲ್ಲದಕ್ಕೂ ಕೂಡ ಬೇಬಿ ಕುಚ್ಚೆ ಕಟ್ಟಕ್ಕೆ ಹೇಳಿದ್ರು ಈ ಕಸ್ಟಮರು. ನೋಡಿ, ಇದಕ್ಕೂ ಕೂಡ ಬೇಬಿ ಕುಚ್ಚು ಹಾಕಿ ಕಟ್ಟಿದ್ದೀನಿ. ಒಂದೊಂದಕ್ಕೆ ಒಂದೊಂದು ರೀತಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದಕ್ಕೆ ಒಂದು 4 ಕುಚ್ಚದು, 4 ಕುಚ್ಚು, ಹೀಗೆ ಒಂದಕ್ಕೆ ಒಂದು ಕುಚ್ಚದು, ಒಂದು ಕುಚ್ಚಿದು, ಈ ರೀತಿಯಾಗಿ 2 ಕಲರ್ ದಾರಾನ ಹಾಕ್ಕೊಂಡು ಇದಕ್ಕೆ ಒಂದು ಕುಚ್ಚದು, ಒಂದು ಕುಚ್ಚಿದು, ಇದನ್ನು ಆ ರೀತಿ ಕಟ್ಟಿದ್ದೀನಿ. ಡಿಸೈನ್ ಚಾಯ್ಸ್ ಎಲ್ಲ ನನ್ನದೇ ಆಗಿತ್ತು. ಯಾವುದೇ ರೀತಿ ಅವ್ರ ಡಿಸೈನ್ ಕೂಡ ಚಾಯ್ಸ್ ಮಾಡಿರಲಿಲ್ಲ. ಈ ಬ್ಲೌಸಿಗೆ ನಾನು ವರ್ಕಿಂದ ಸ್ಟಿಚಿಂಗಿಂದ ಕಸ್ಟಮರ್ ಚಾಯ್ಸ್ ಆಗಿರಲಿಲ್ಲ, ನನ್ನದೇ ಚಾಯ್ಸ್ ಆಗಿತ್ತು. ಈ ಬ್ಲೌಸಿಗೆ ವರ್ಕಿಂದ ಸ್ಟಿಚಿಂಗಿಂದ ನಾನು 1200 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ವರ್ಕು ಸ್ಟಿಚಿಂಗು ಎಲ್ಲ ಪೂರ್ತಿಯಾಗಿ ಫಿನಿಶಿಂಗಿಂದ ನಾನು ಈ ಬ್ಲೌಸಿಗೆ ತೊಗೊಂಡಿರುವಂಥ ಅಮೌಂಟು, ಕುಚ್ಚು ವರ್ಕು ಎಲ್ಲದನ್ನು ಸೇರಿಸಿ 1200 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ಪ್ರತಿ ಸಲ ಹೇಳ್ತಿರ್ತೀನಿ, ಆದಷ್ಟು ನನಗೆ ಬರುವಂಥ ಕಸ್ಟಮರು ಇಷ್ಟು ಅಮೌಂಟಿಗೆ ಇರಲಿ ಅಂತ ಹೇಳ್ಬಿಡ್ತಾರೆ. ಯಾವುದೇ ರೀತಿ ಡಿಸೈನ್ ಕೂಡ ಚಾಯ್ಸ್ ಮಾಡಲ್ಲ. ಈ ಕಸ್ಟಮರ್ ಕೂಡ ಹಾಗೇ ಇಷ್ಟು ಅಮೌಂಟಿಗೆ ಇರಲಿ ಅಕ್ಕ ಅಂತ ಹೇಳಿದರು. ಅವ್ರ ಅಮೌಂಟಿಗೆ ಸೂಟ್ ಆಗೋ ರೀತಿಯೇ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಪೂರ್ತಿಯಾಗಿ ಸ್ಟಿಚ್ ಮಾಡೋದಕ್ಕೆ ನಾನು ಹೇಳ್ತಿರುವಂಥದ್ದು. ಕೆಲವು ಕಸ್ಟಮರು ಫಾಲು ಲೈನಿಂಗ್ ಎಲ್ಲ ಅವರೇ ತಂದು ಕೊಡ್ತಾರೆ, ಅದಕ್ಕೆ ಬೇರೆ ಇರುತ್ತೆ. ಅದನ್ನು ಕೂಡ ವಿವರವಾಗಿ ಹೇಳ್ತಿದ್ದೀನಿ. ಕೆಲವರು ನಾವು ಅದನ್ನು ತಂದುಕೊಟ್ಟಿದ್ದು ಅದನ್ನು ಸೇರಿಸಿ ತೊಗೊಬಿಟ್ಟಿದ್ದೀರಾ ಈ ರೀತಿ ಎಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸಪ್ರೇಟ್ ಎಲ್ಲದಕ್ಕೂ ಕೂಡ ಸಪ್ರೇಟಾಗಿ ಅಮೌಂಟ್ ಇರುತ್ತೆ. ಅದನ್ನು ಒಂದ್ಸಲ ಎಲ್ಲ 2 ಸಲ ಕೇಳ್ಕೊಂಡು ಆಮೇಲೆ ಕೆಲಸ ಮಾಡಿಸ್ಕೊಳ್ಳಿ. ನೋಡಿ, ಇದಕ್ಕೂ ಕೂಡ ಅಷ್ಟೇ ಬೇಬಿ ಕುಚ್ಚೆ ಕಟ್ಟಿದ್ದೀನಿ. ಇದಕ್ಕೆ 13 ಇದು 3 ಈ ರೀತಿಯಾಗಿ ಕಟ್ಟಿದ್ದೀನಿ. ತುಂಬ ಜನ ಕಟ್ಕೋತಿರ್ತೀರ, ಸುಮ್ಮನೆ ಅದೊಂದು ಇದೊಂದು ಆ ರೀತಿಯಾಗಿ ಕಟ್ಕೋತೀರ. ಅದ್ರ ಬದಲಿಗೆ ಬೇಬಿ ಕುಚ್ಚಲ್ಲೇ ಈ ರೀತಿ ಡಿಫ್ರೆಂಟಾಗಿ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಒಂದು 5 ಇದು ಈ ರೀತಿ ಎಲ್ಲ ಕಟ್ಕೋಬೋದು ನೀವು, ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಇದು ಕೂಡ ಎಲ್ಲದನ್ನೂ ಕೂಡ ಡಿಸೈನ್ ಚಾಯ್ಸ್ ಅವ್ರು ಮಾಡಿರಲಿಲ್ಲ, ನನಗೆ ಇಷ್ಟ ಆಗೋ ರೀತಿಯೇ ಮಾಡಿದ್ದೀನಿ. ಇದಕ್ಕೂ ಕೂಡ ಕುಚ್ಚಿಂದ ಬ್ಲೌಸ್ ಸ್ಟಿಚ್ಚಿಂಗಿಂದ 1,500 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ಕುಚ್ಚು ವರ್ಕು ಸ್ಟಿಚ್ಚಿಂಗು ಎಲ್ಲ ಪೂರ್ತಿಯಾಗಿ ಫಿನಿಶಿಂಗಿಂದ ನಾನು ಹೇಳ್ತಿರೋದು. ಯಾವಾಗಲೂ ಕೂಡ ನನಗೆ ಬರುವಂಥ ಕಸ್ಟಮರು ವರ್ಕು ಪೂರ್ತಿಯಾಗಿ ಸ್ಟಿಚ್ಚಿಂಗು ವರ್ಕು ಸೀರೆ ಫಾಲು ಕುಚ್ಚು ಎಲ್ಲದನ್ನು ಸೇರಿಸಿ ಫಿನಿಶಿಂಗಿಂದ ಇಷ್ಟು ಅಮೌಂಟಿಗೆ ಮಾಡಿಬಿಡಿ, ನಾವು ಯಾವುದೇ ರೀತಿ ಡಿಸೈನು ಕೂಡ ಚಾಯ್ಸ್ ಮಾಡಲ್ಲ ಅಂತ ಹೇಳ್ಬಿಡ್ತಾರೆ. ಕೆಲವು ಕಸ್ಟಮರು, ನನಗೆ ಬರೋ 100 ಕಸ್ಟಮರಲ್ಲಿ ಒಂದು 10 ಕಸ್ಟಮರ್ ಮಾತ್ರ ಡಿಸೈನ್ ಚಾಯ್ಸ್ ಮಾಡೋದು. ಇನ್ನು 90 ಜನ ಕಸ್ಟಮರ್ ಕೂಡ ಡಿಸೈನ್ ಚಾಯ್ಸ್ ಮಾಡಲ್ಲ. ನಮ್ಗೆ ಯಾವುದೇ ರೀತಿ ಡಿಸೈನ್ ಚಾಯ್ಸ್ ಬೇಡ, ರೆಗ್ಯುಲರಾಗಿ ನಿಮಗೆ ಸ್ಟಿಚ್ ಮಾಡಿ ಅಭ್ಯಾಸ ಇರೋದ್ರಿಂದ ಸೀರೆಗೆ ಸೂಟ್ ಆಗೋ ರೀತಿ ನೀವೇ ಮಾಡಿಕೊಟ್ಬಿಡಿ ಅಂತ ಹೇಳ್ತಾರೆ. ಇದಕ್ಕೆ ನಾನು 1,500 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ವರ್ಕು ಸ್ಟಿಚಿಂಗು ಕುಚ್ಚು ಎಲ್ಲದನ್ನು ಸೇರಿಸಿ ಅದಕ್ಕೆ ಹೇಳ್ತಿದ್ದೀನಿ. ನಿಮಗೆ ಎಲ್ಲರಿಗೂ ಈ ಡಿಸೈನ್ಸ್ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಎಲ್ಲಿ ಬೇಕು ಅಲ್ಲೂ ಕೂಡ ಸ್ಟಿಚ್ ಮಾಡಿಸ್ಕೋಬೋದು. ಇಲ್ಲ ಅನ್ನೋಗಿದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ನಂಬರ್ನ ಕೊಟ್ಟಿದ್ದೀನಿ, ಬೇಕು ಅನ್ನೋಗಿದ್ರೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ಯಾವ ಡಿಸೈನ್ ಬೇಕೋ ಅದನ್ನು ನಾನು ಸ್ಟಿಚ್ ಮಾಡಿ ಕೂಡ ನಿಮಗೆ ಕಳಿಸ್ಕೊಡ್ತೀನಿ. ನನಗೊಬ್ಬರು ಮೆಸೇಜ್ ಮಾಡಿದ್ರು, ನೀವು ಯಾವ ರೀತಿ ತೊಗೋತೀರಾ, ಯಾವ ರೀತಿ ಆರ್ಡ್ರನ್ನ ತೊಗೋತೀರಾ ಅಂತ. ಯೂಟ್ಯೂಬ್ ಚಾನಲ್ನಲ್ಲಿ ನಾನು ವಿಡಿಯೋ ಮಾಡಿ ಹಾಕಿದಾಗ ಆ ಕಸ್ಟಮರ್ ನಂಬರ್ನ ತೊಗೊಂಡು ಫೋನ್ ಮಾಡಿದ್ರೆ ಅವ್ರಿಗೆ ಇಷ್ಟ ಇದ್ದರೆ ಕೊರಿಯರ್ ಮಾಡ್ತಾರೆ, ಇಲ್ಲ ಅಂದರೆ ಅಕ್ಕಪಕ್ಕದವ್ರೆಲ್ಲ ಬಂದು ಇಲ್ಲೇ ಸ್ಟಿಚ್ ಮಾಡಿಸ್ಕೋತಾರೆ. ಅವರಿಗೋಸ್ಕರ ಇದನ್ನು ಹೇಳ್ತಿದ್ದೀನಿ. ಯಾವ ರೀತಿ
ತಗೋತೀರಾ ಅಂತ ಕೇಳಿದ್ರಲ್ಲ, ಅದಕ್ಕಾಗಿ ಇದಕ್ಕೂ ಕೂಡ ಬೇಬಿ ಕುಚ್ಚೆ ಕಟ್ಟಿದ್ದೀನಿ. ಇದಕ್ಕೂ ಕೂಡ ವರ್ಕ್ ಮಾಡಿದ್ದೀನಿ. ಇದಕ್ಕೆ ಒಂದೊಂದಕ್ಕೆ ಒಂದೊಂದು ರೀತಿಯಾಗಿರಲಿ, ಒಂದಕ್ಕೆ ಬೋಟ್ ನೆಕ್ಕು, ಒಂದಕ್ಕೆ ರೌಂಡ್ ನೆಕ್ಕು, ಇದಕ್ಕೆ ನಾರ್ಮಲ್ ನೆಕ್ಕು, ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಮತ್ತು ಬಾರ್ಡ್ರನ್ನ ಉಲ್ಟಾ ಮಾಡಿ ಮೇಲ್ಗಡೆ ಬರೋ ರೀತಿ ಮಾಡ್ಕೊಂಡಿದ್ದೀನಿ. ಬಾರ್ಡ್ರನ್ನ ಉಲ್ಟಾ ಮಾಡಿ ಮೇಲ್ಗಡೆ ಬರೋ ರೀತಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ವರ್ಕಿಂದ ಕುಚ್ಚಿಂದ 1100 ರೂಪಾಯಿ ತೊಗೊಂಡಿದ್ದೀನಿ. ವರ್ಕು ಕುಚ್ಚು ಎಲ್ಲದನ್ನು ಸೇರಿಸಿ 1100 ರೂಪಾಯಿ ತೊಗೊಂಡಿದ್ದೀನಿ. ಕೆಲವು ಕಸ್ಟಮರು ನಾವು ಹೇಳ್ದಷ್ಟೇ ಅಮೌಂಟು ಕೂಡ ಕೊಡಲ್ಲ. ಕೆಲವು ಕಸ್ಟಮರು ಹೇಳಿರೋಲ್ಲೂ ಇಟ್ಕೊಂಡು ಕೊಡ್ತಾರೆ. ಕೆಲವು ಕಸ್ಟಮರು ಇಲ್ಲ ಪರವಾಗಿಲ್ಲ ಚೆನ್ನಾಗಿದೆ ತೊಗೊಳ್ಳಿ, ಎಲ್ಲದು ಪೂರ್ತಿಯಾಗಿ ತೊಗೊಳ್ಳಿ ಅಂತ ಅಂದ್ಕೊಂಡು ಕೊಡುವಂಥ ಕಸ್ಟಮರು. ನಾವೇ ಬೇಡ ತೊಗೊಂಡೋಗಿ ಅಂದರೂ ಕೂಡ ಇಲ್ಲ ಚೆನ್ನಾಗಿದೆ ಪರವಾಗಿಲ್ಲ ತೊಗೊಳ್ಳಿ, ಇಟ್ಕೊಳ್ಳೋದೇನು ಬೇಡ ತೊಗೊಳ್ಳಿ ಅಂತ ಕೊಡುವಂಥ ಕಸ್ಟಮರು ಇದ್ದಾರೆ. ಅಮೌಂಟ್ ಸ್ವಲ್ಪನೂ ಕೂಡ ಇಟ್ಕೊಳ್ದೆ ಕೊಡುವಂಥವ್ರು. ಕೆಲವು ಕಸ್ಟಮರ್ ಏನು ಗೊತ್ತಾ, ಇವಾಗ 1000 ಹೇಳಿದ್ರೆ ಅವರು ಒಂದು 300-400 ರೂಪಾಯಿನೇ ಇಟ್ಕೊಂಡು ಕೊಡ್ತೀವಿ, 700 ರೂಪಾಯಿ ಕೊಡ್ತೀವಿ, 500 ರೂಪಾಯಿ ಕೊಡ್ತೀವಿ, ಈ ರೀತಿಯಾಗಿ ಕೇಳ್ತಾರೆ ಕೆಲವು ಕಸ್ಟಮರು. 50-100 ಕೇಳಿದಾಗ ಕೆಲವೊಂದು ಸಲ ನಾವು ಕೂಡ ಬಿಟ್ಕೊಡ್ತೀವಿ. ಅಷ್ಟೇನು ನಾವು ಕೂಡ ನಮ್ಮ ಕೆಲಸಕ್ಕೆ ಅದು ಜಾಸ್ತಿ ಅನಿಸಿದ್ರೆ ಅದನ್ನು ನಾನು ತೊಗೊಳ್ಳಲ್ಲ. ನಾನು ಕೂಡ ಅಷ್ಟೇ. ಇವಾಗ ಕೆಲವು ಕಸ್ಟಮರ್ಗೆ ನಾನು 1000 ರೂಪಾಯಿ ಹೇಳಿರ್ತೀನಿ, ಅದು ಡಿಸೈನ್ ಎಲ್ಲ ನೋಡಿ ಅದು ಚೆನ್ನಾಗಿ ಬಂದಿಲ್ಲ, ಅಷ್ಟೇ ಜಾಸ್ತಿ ಅಮೌಂಟ್ ಅನಿಸಿದ್ರೆ ಕೂಡ ಕೆಲವು ಕಸ್ಟಮರ್ಗೆ 900 ರೂಪಾಯಿ ತೊಗೊಂಡಿದ್ದೀನಿ. ಎಷ್ಟೋ ಸಲ 1000 ಹೇಳಿ 900 ರೂಪಾಯಿ ಅಮೌಂಟ್ನ ಕೂಡ ತೊಗೊಂಡಿದ್ದೀನಿ. ಆ ರೀತಿಯಾಗಿ ಜಾಸ್ತಿನೂ ಕೂಡ ತೊಗೊಳ್ಳಲ್ಲ, ಹಾಗಂತ ನಮಗೆ ಲಾಸು ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಇದು ನೋಡಿ ವರ್ಕ್ನ ಮಾಡಿ ಕುಚ್ಚು ಕಟ್ಟಿದ್ದೀನಿ. ವರ್ಕ್ನ ಮಾಡಿ ಕುಚ್ಚು ಕಟ್ಟಿದ್ದೀನಿ. ಬೇಬಿ ಕುಚ್ಚನ್ನ ತುಂಬಾ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ಕುಚ್ಚನ್ನ ಇದಕ್ಕೆ ಬೇರೆ ಥರ ಡಿಫ್ರೆಂಟಾಗಿ ಕಟ್ಟಿದೆ. ಡಬಲ್ ಲೇಯರು ಗೋಲ್ಡು ಇದನ್ನು ಹಾಕಿ ಕಟ್ಟಿದ್ದೀನಿ, ಜರಿ ಥ್ರೆಡ್ನ ಹಾಕಿ ಕಟ್ಟಿದ್ದೀನಿ. ಈ ಕುಚ್ಚಿಂದ ವರ್ಕಿಂದ ನಾನು ಇದಕ್ಕೆ 550 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ಕುಚ್ಚಿಂದ ವರ್ಕಿಂದ ಸೇರಿಸಿ ಸೀರೆಗೆ ಮಾತ್ರ ಹೇಳ್ತಿದ್ದೀನಿ. ಬ್ಲೌಸಿಗೆ ಬೇರೆ ಎಕ್ಸ್ಟ್ರಾ ಅಮೌಂಟ್ ತೊಗೊಂಡಿದ್ದೀನಿ. ಬೀಡ್ಸ್ ಹಾಕಿ ವರ್ಕ್ ಮಾಡಿ ಸ್ಟಿಚ್ಚಿಂಗ್ ಮಾಡೋದಕ್ಕೆ 2100 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ಇದಕ್ಕೆ ಈ ರೀತಿಯಾಗಿ ಸ್ಟೋನ್ ಎಲ್ಲ ಹಾಕಿದ್ದೀನಿ. ಸ್ಟೋನ್ ಎಲ್ಲ ಹಾಕಿ ಸ್ಲೀವ್ಸಿಗೆ ಗ್ರ್ಯಾಂಡಾಗೇ ವರ್ಕ್ ಮಾಡಿದ್ದೀನಿ. ಬೀಡ್ಸು ಕೂಡ ಹಾಕಿದ್ದೀನಿ. 2100 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ ಈ ಬ್ಲೌಸ್ ಡಿಸೈನ್ಸ್ಗೆ. ಈ ಡಿಸೈನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ಇರಬೇಕು. ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ತುಂಬ ಜನ ತುಂಬ ವೀಡಿಯೋಸ್ನ ನೋಡ್ತಿರ್ತೀರ, ಆದರೆ ಲೈಕೇ ಮಾಡಲ್ಲ, ಸಬ್ಸ್ಕ್ರೈಬೇ ಮಾಡ್ಕೊಂಡಿರಲ್ಲ. ಆ ರೀತಿ ಮಾಡಬೇಡಿ ದಯವಿಟ್ಟು ಪ್ಲೀಸ್. ತುಂಬ ಜನ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಆದಷ್ಟು ಡಿಸೈನ್ಸ್ಗೆಲ್ಲ ಸರ್ಚ್ ಮಾಡ್ತಿರ್ತೀರಾ, ಕಲಿಯುವಂಥ ಹೆಣ್ಮಕ್ಳು ತುಂಬ ಜನ ಇರ್ತೀರಾ. ಪ್ರತಿ ವಿಡಿಯೋದಲ್ಲಿ ಹೇಳ್ತಿರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ನಮಗೂ ಕೂಡ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಇದೇ ರೀತಿ ಸಪೋರ್ಟ್ ಮಾಡಿ. ಎಲ್ಲರೂ ಕೇಳ್ತಿದ್ರಿ, ಹಾಗಾಗಿ ಪೂರ್ತಿಯಾಗಿ ನಿಮ್ಗೆ ಅರ್ಥ ಆಗೋ ರೀತಿಯೇ ಎಲ್ಲದಕ್ಕೂ ಅಮೌಂಟ್ ಹೇಳಿದ್ದೀನಿ ಅಂತ ಅನ್ಕೋತೀನಿ. ಮುಂದೆ ಇನ್ನೂ ಸ್ಟಿಚ್ ಮಾಡ್ತೀನಿ. ನಮ್ಮೊಂದು ಹುಡುಗನ ಮನೆಯವ್ರದ್ದು ಎಲ್ಲದನ್ನು ಕೂಡ ಸ್ಟಿಚ್ ಮಾಡ್ತೀನಿ. ಹುಡುಗಿದು ಇನ್ನೂ ಸ್ವಲ್ಪ ಇದೆ. ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಮಾಡಾಕ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಇವರಿಗೆ ಏನು ಗಿಫ್ಟ್ ಕೊಟ್ಟಿದ್ದೀನಿ ಕೂಡ ಅಂತ ಕೂಡ ಆ ವಿಡಿಯೋದಲ್ಲಿ ಹೇಳ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ಲೈಕ್ ಮಾಡಿ.